Students, so come to the physics online class. In the last class we have completed the final velocities of the two bodies. So after a collision, in a head-on collision, especially head-on collision, one dimensional collision, ಅದನ್ನು ನಾನು ಪ್ರೂವ್ ಮಾಡಿದ್ದೆ. ಸೊ ಇನ್ ಕೇಸ್ ಆಫ್ ಪ್ರೂಫ್ ವಿ ಹ್ಯಾವ್ ಟೇಕಿಂಗ್ v2 is equal to so 2m1 u1 plus u2 into m2 minus m1 divided by m1 plus m2. This is the velocity of a second body, and v1 is equal to so 2 m2 u2 plus u1 into m1 minus m2 so divided by m1 plus m2 ಅಂತ ತೆಗೆದುಕೊಂಡಿದ್ದೆ ನಾನು. ಓಕೆ, these are the two velocities of the bodies after collision. Final velocities of the two bodies after collision in one dimension. So when we come to the some special cases, when the masses of the two bodies are equal. So special case, in special case alli when masses of two bodies are equal, ಅಂದ್ರೆ ಏನು, m1 is equal to m2 ಆದರೆ, ಸೊ ಅವಾಗ ವಾಟ್ ಅಬೌಟ್ ದಿ ವೆಲಾಸಿಟಿ v1 ಏನಾಗುತ್ತದೆ? ಸೊ v1 ಏನಾಗುತ್ತಪ್ಪ ಅಂದರೆ ದಿಸ್ ವಿಲ್ ಬಿ 2m2 u2 ಡಿವೈಡೆಡ್ ಬೈ 2m2. ಸೊ ಈ ಥರ ಆಗೋಗ್ಬಿಡ್ತದೆ. ಅರ್ಥ ಆಗ್ತಿದೆಯಾ? ಅವಾಗ ಏನಾಗುತ್ತಂದರೆ ಸೊ ನಮಗೆ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತದೆ? ಸೊ 2m2 ಕ್ಯಾನ್ಸಲ್ ಆಗೋಗ್ಬಿಟ್ಟು ಏನಾಗುತ್ತಂದರೆ ಸೊ v1 is equal to u2 ಆಗೋಗ್ಬಿಡ್ತದೆ. ಸೊ ಹೀಗೆ ಆಗುವಂಥ ಚಾನ್ಸಸ್ ಜಾಸ್ತಿ ಇಂಪಾರ್ಟೆಂಟ್. ಯಾವಾಗ ನಮಗೆ ಕ್ವಶನ್ ಯಾವ ಥರ ಕೇಳ್ತಾನಂದರೆ, ಸೊ ವೆನ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ದ ಸೆಕೆಂಡ್ ಬಾಡಿ ಈಸ್ ಈಕ್ವಲ್ ಟು ದಿ ಫೈನಲ್ ವೆಲಾಸಿಟಿ ಆಫ್ ದ ಫಸ್ಟ್ ಬಾಡಿ ಅಂತ ಕೇಳ್ತಾನೆ ಕ್ವಶನ್. ಸೊ when initial velocity of the second body is equal to the final velocity of the first body ಅಂತ ಕೇಳಿದ್ರೆ, ಸೊ ಆವಾಗ ನಾವೇನು ಹೇಳಬೇಕಂದ್ರೆ when the masses of the two bodies are equal, then what happens, final velocity of the first body is equal to the initial velocity of the second body ಆಗುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಅದೇ ರೀತಿಯಲ್ಲಿ ಸೊ v2 ಏನಾಗುತ್ತೆ ನೋಡಿ. ಸೊ v2 ಏನಾಗುತ್ತದೆ ಅಂದರೆ v2 ಏನಾಗುತ್ತಪ್ಪ ಅಂದರೆ ದಿಸ್ ಈಸ್ 2m1 u1 ಡಿವೈಡೆಡ್ ಬೈ 2m1 ಆಗುತ್ತದೆ. m1 ಕ್ಯಾನ್ಸಲ್ ಆಗೋಗ್ಬಿಟ್ಟು ಸೊ v2 ಈಸ್ ಈಕ್ವಲ್ ಟು ಏನಾಗುತ್ತದೆ u1 ಆಗೋಗುತ್ತದೆ. ಸೊ ಇಲ್ಲಿ ನಿಮ್ಮ ಪ್ರಕಾರ ಸೊ v1 ಈಸ್ ಈಕ್ವಲ್ ಟು u2 ಆದರೆ v2 ಈಸ್ ಈಕ್ವಲ್ ಟು u1 ಆಗಲೇಬೇಕು. ಯಾಕಂದರೆ u1 ಆ್ಯಂಡ್ u2 ಆರ್ ದಿ ಇನಿಷಿಯಲ್ ವೆಲಾಸಿಟೀಸ್, v1 and v2 ಆರ್ ದಿ ಫೈನಲ್ ವೆಲಾಸಿಟೀಸ್. ಅರ್ಥ ಆಗ್ತಿದೆಯಾ? ಈಗ ನಿಮಗೆ ಟೋಟಲ್ ಆಗಿ ಒಂದೇ ಕ್ವಶನ್ ಕೇಳ್ತಾನೆ. ಸೊ ವಾಟ್ ಹ್ಯಾಪನ್ಸ್ ಇಫ್ ದ ಮಾಸಸ್ ಆಫ್ ಟೂ ಬಾಡೀಸ್ ಆರ್ ಈಕ್ವಲ್ ಅಂಡರ್ಗೋಸ್ ಹೆಡ್ ಆನ್ ಕೊಲಿಷನ್? ವಾಟ್ ಹ್ಯಾಪನ್ಸ್ if masses of two bodies during head on collision are equal? So what about the velocities of the two bodies after collision ಅಂತ ಕೇಳಿದಾಗ how are the initial and final velocities ಅಂತ ಕೇಳಿದ್ರೆ, the initial and final velocities ಹೇಗಿರುತ್ತಪ್ಪ ಅಂದರೆ the initial velocity of the first body is equal to the final velocity of the second body, and initial velocity of the second body is equal to the final velocity of the first body ಆಗುತ್ತದೆ. This is a very important for your CET question. Okay, so this is one important hint for your representation of the first case. So ಇಲ್ಲಿ ಹೇಳ್ಬೋದು, if two bodies of equal masses undergoes elastic collision one dimension, the bodies changes their velocities after collision. ಅಷ್ಟೇ, ಏನಾಗಿದೆ u1 becomes ಏನು v2 ಆಗಿದೆ,
ಸೊ u2 ಬಿಕಮ್ಸ್ v1 ಅಷ್ಟೇ ಆಗಿರೋದು, ಇನ್ನೇನು ಆಗಿರಲ್ಲ. ಓಕೆ, ದಿಸ್ ಕಂಪ್ಲೀಟ್ಸ್ ಯುವರ್ ಫಸ್ಟ್ ಕೇಸ್ ಆಫ್ velocities of the first body and velocity of the second body before collision, after collision, when masses are same. ಇದು ಬಹಳ ಇಂಪಾರ್ಟೆಂಟ್, ಮಾಸಸ್ ಸೇಮ್ ಆದಾಗ m1 is equal to m2 ಆದಾಗ. ಓಕೆನಾ? ಇನ್ನೂ ಒಂದು ಕೇಸ್ ಇದೆ. ಸೊ ಇನ್ನೂ ಒಂದು ಕೇಸ್ ಏನದು? ವಾಟ್ ಅಬೌಟ್ ದ ಸೆಕೆಂಡ್ ಕೇಸ್? ವೆನ್ ವಿ ಕಮ್ ಟು ದಿ ಸೆಕೆಂಡ್ ಕೇಸ್, ಸಿ ಹಿಯರ್, ವೆನ್ ಕೇಸ್ 2 ತಗೊಳ್ತೀನಿ. ಕೇಸ್ 2ನಲ್ಲಿ ಸೊ ಇಂಪಾರ್ಟೆಂಟಾಗಿ ಈ ಥರ ತಗೊಳ್ತೀನಿ. ವೆನ್ ದ ಟಾರ್ಗೆಟ್ ಬಾಡಿ ಅಂದರೆ ಏನೋ ಬಿ, ಸ್ಪೆಷಲಾಗಿ ಇನ್ ದಿಸ್ ಕೇಸ್ ಬಿ ದ ಇನಿಷಿಯಲಿ ಅಟ್ ರೆಸ್ಟ್ ಆದರೆ ಅಂದರೆ ಏನಂತ ತಗೊಳ್ತೀನಿ, u2 ಇಸ್ ಈಕ್ವಲ್ ಟು 0 ಆದರೆ ನೆಕ್ಸ್ಟ್ ಕತೆ ಏನಾಗುತ್ತದೆ? ವಾಟ್ ಅಬೌಟ್ ದಿ ಫೈನಲ್ ವೆಲಾಸಿಟೀಸ್ ಆಫ್ ದ ಬಾಡೀಸ್ ಅಂದರೆ u1 ಈಸ್ ದಿ ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಫಸ್ಟ್ ಬಾಡಿ, ಇದು u1 ಇದು m1 ಆದರೆ u1 ಈಸ್ ದಿ, ಇದು ಬಾಡಿ ಎ ತಗೊಂಡಿದ್ದೀನಿ, ಇದು ಬಾಡಿ ಬಿ ತೆಗೆದುಕೊಂಡಿದ್ದೀನಿ m2, ಇದು u2. ಅರ್ಥ ಆಗ್ತಿದೆಯಾ? ಇದು ಬಾಡಿ ಬಿ. ಇಲ್ಲಿ u2 ಈಸ್ ಈಕ್ವಲ್ ಟು 0 ಆದರೆ, u2 ಈಸ್ ಈಕ್ವಲ್ ಟು 0 ಆದರೆ ಈ ಬಾಡಿ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಅದಕ್ಕೆ ಡಿಕ್ಕಿ ಹೊಡಿತು. ಇಲ್ಲಿ ನಮ್ಗೆ ಏನಾಗುತ್ತಪ್ಪ ಅಂದರೆ ಮೊಮೆಂಟಮ್ ಬರ್ತದೆ. ಆಫ್ಟರ್ ಕೊಲಿಷನ್ ಏನಾಗುತ್ತಪ್ಪ ಅಂದರೆ ಚೇಂಜಸ್ ಇನ್ ವೆಲಾಸಿಟೀಸ್ ಆಗುತ್ತದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಇದರಲ್ಲಿ ವೆಲಾಸಿಟಿ ಬರುತ್ತದೆ, ನಿಂತಿರುವಂಥ ಬಾಡಿ ವೆಲಾಸಿಟಿಗೆ ಬರುತ್ತದೆ. ಅರ್ಥ ಆಗ್ತಿದೆಯಾ? ನಿಂತಿರುವಂಥ ಗೋಲಿ ಅಂದ್ಕೊಳ್ಳಿದು, ಇನ್ನೊಂದು ಗೋಲಿಯಿಂದ ಹೊಡೆದಾಗ ಈ ಗೋಲಿ ಕೂಡ ಏನಾಗುತ್ತಪ್ಪ ಅಂದರೆ ಮೋಷನ್ಗೆ ಬಂದುಬಿಡುತ್ತದೆ ಅದರಲ್ಲಿ. ಸೊ ಇನಿಷಿಯಲ್ ವೆಲಾಸಿಟಿ ಏನಾಗುತ್ತಪ್ಪ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾನು ಏನು ತೊಗೊಳ್ತೀನಿ, ವಾಟ್ ಅಬೌಟ್ ದ v1? ಸೊ v1 ಏನಾಗುತ್ತಪ್ಪ ಅಂದರೆ v1 ಈಸ್ ಈಕ್ವಲ್ ಟು u1 ಇಂಟು m1 ಮೈನಸ್ m2 ಆಗುತ್ತದೆ. ಸೊ ನೆಕ್ಸ್ಟ್ ಕೆಳಗಡೆ m1 ಪ್ಲಸ್ m2 ಹಾಗೆ ಉಳ್ಕೊಳ್ಳುತ್ತದೆ. ಸೊ ಇದು ಇನಿಷಿಯಲ್ ಏನೋ ಫೈನಲ್ ವೆಲಾಸಿಟಿ ಆಫ್ ದಿ ಫಸ್ಟ್ ಬಾಡಿ. ದಿಸ್ ಈಸ್ ದ ವೇ ಆಫ್ ಫೈನಲ್ ವೆಲಾಸಿಟಿ. ಫಸ್ಟ್ ಬಾಡಿ ಅಟೈನ್ಸ್ ಫೈನಲ್ ವೆಲಾಸಿಟಿ ಯಾವಾಗ u2 0 ಆದಾಗ ಏನೋ ಫಸ್ಟ್ ಬಾಡಿದು ಫೈನಲ್ ವೆಲಾಸಿಟಿ ಈ ಥರ ಇರುತ್ತದೆ. ಹೆಂಗಿನದು? ಇನಿಷಿಯಲ್ ದ ಪ್ರಾಡಕ್ಟ್ ಆಫ್ ಇನಿಷಿಯಲ್ ವೆಲಾಸಿಟಿ ಆ್ಯಂಡ್ ಡಿಫ್ರೆನ್ಸ್ ಇನ್ ದಿ ಏನೋ ಮಾಸಸ್ ಡಿವೈಡೆಡ್ ಬೈ ಸಮ್ ಆಫ್ ದಿ ಮಾಸಸ್, ಹೀಗಿರುತ್ತದೆ. ಅರ್ಥ ಆಗ್ತಿದೆಯಾ? ಸೊ ವೆಲಾಸಿಟಿ ಆಫ್ ಸೆಕೆಂಡ್ ಬಾಡಿ ಏನಾಗುತ್ತದೆ? ಫೈನಲ್ ವೆಲಾಸಿಟಿ ಆಫ್ ದಿ ಸೆಕೆಂಡ್ ಬಾಡಿ ಏನಾಗುತ್ತಪ್ಪ ಅಂದರೆ, ಸೊ ದ v2 ವಿಲ್ ಬಿಕಮ್ಸ್ ವಾಟ್ ಹ್ಯಾಪನ್ಸ್ ಟು m1 u1 ಡಿವೈಡೆಡ್ ಬೈ m1 ಪ್ಲಸ್ m2 ಈ ಥರ ಆಗುತ್ತದೆ. ಸೊ ಅಥವಾ m1 ಪ್ಲಸ್ m2 ಅಥವಾ m2 ಪ್ಲಸ್ m1, ಬೋತ್ ಆಫ್ ದೆಮ್ ಆರ್ ಸೇಮ್, m2 ಪ್ಲಸ್ m1. ಸೊ ದಿಸ್ ಈಸ್ ದ ವೇ ಆಫ್ ಅಟೈನಿಂಗ್ ದ ವೆಲಾಸಿಟೀಸ್ ಆಫ್ ದಿ ಫಸ್ಟ್ ಬಾಡಿ ಆ್ಯಂಡ್ ಸೆಕೆಂಡ್ ಬಾಡಿ ಆಫ್ಟರ್ ಕೊಲಿಷನ್. ಸೊ ವೆನ್ u2 ಈಸ್ ಈಕ್ವಲ್ ಟು 0, u2 ಈಸ್ ಈಕ್ವಲ್ ಟು 0 ಆದಾಗ ಫಸ್ಟ್ ಬಾಡಿದು ವೆಲಾಸಿಟಿ ಈ ಥರ ಇರ್ತದೆ, ಸೆಕೆಂಡ್ ಬಾಡಿದು ವೆಲಾಸಿಟಿ ಈ ಥರ ಇರ್ತದೆ ಆಫ್ಟರ್ ಕೊಲಿಷನ್. ಅರ್ಥ ಆಗ್ತಿದೆಯಾ? ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕೇಸಸ್. ನಿಮಗೆ CET ಲೆವೆಲಲ್ಲಿ ಈ ಥರ ಕ್ವಶನ್ಸು ಟ್ವಿಸ್ಟ್ ಮಾಡಿ ಕೇಳೋಕ್ಕೆ ಚಾನ್ಸಸ್ ಇರ್ತದೆ. ಸೊ ಡ್ಯೂರಿಂಗ್ ಹೆಡ್ ಆನ್ ಕೊಲಿಷನ್, ಇಫ್ ದಿ ಇನಿಷಿಯಲ್ ವೆಲಾಸಿಟಿ ಆಫ್ ದ ಸೆಕೆಂಡ್ ಬಾಡಿ ವಿಲ್ ಬಿ 0, ಹೌ ಆರ್ ದಿ ಫೈನಲ್ ವೆಲಾಸಿಟೀಸ್ ಆಫ್ ಬಾಡಿ 1 ಆ್ಯಂಡ್ ಬಾಡಿ 2 ಅಂತ ಕೇಳಿದಾಗ ಇದು ಮಲ್ಟಿಪಲ್ ಚಾಯ್ಸಸಲ್ಲಿ ಕೊಡೋದಕ್ಕೆ ಚಾನ್ಸಸ್ ಇರ್ತದೆ. ನಿಮಗೆ ಒಂದು ಬಾಡಿದು ಕೇಳ್ತಾನೆ, ದಿ ಫೈನಲ್ ವೆಲಾಸಿಟಿ ಆಫ್ ದಿ ಸೆಕೆಂಡ್ ಬಾಡಿ ಈಸ್ ಈಕ್ವಲ್ ಟು 2m1 u1 ಡಿವೈಡೆಡ್ ಬೈ m1 ಪ್ಲಸ್ m2, 2m1 u1 ಡಿವೈಡೆಡ್ ಬೈ m2 ಮೈನಸ್ m1, 2m1 u1 ಡಿವೈಡೆಡ್ ಬೈ m2 ಪ್ಲಸ್ m2 ಇಂಟು m1. ಈ ಥರ ನಿಮಗೆ ಚಾನ್ಸಸ್ ಆಗಿ 4 ಆಪ್ಷನ್ಸ್ ಕೊಡೋಕ್ಕೆ ಚಾನ್ಸಸ್ ಇರ್ತದೆ. ಸೊ ಅದರಲ್ಲಿ ನೀವು 2m1 u1 ಡಿವೈಡೆಡ್ ಬೈ m2 ಪ್ಲಸ್ m1 ಅಂದರೆ 2 ಟೈಮ್ಸ್ ಆಫ್ ಪ್ರಾಡಕ್ಟ್ ಆಫ್ m1 u1 ಡಿವೈಡೆಡ್ ಬೈ ಸಮ್ ಆಫ್ ದ 2 ಬಾಡೀಸ್ ಮಾಸಸ್ಸನ್ನು 2 ಬಾಡೀಸ್ದು ಮಾಸ್ ಸಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರೀಬೇಕು. ಆ್ಯಕ್ಚುಲಾಗಿ ಇದನ್ನು ನೀವು CET ಓದೋರು ಬಹಳ ಗ್ರಿಪ್ಪಲ್ಲಿ ಇಟ್ಕೊಂಡು ಓದಬೇಕು, ಇಲ್ಲಾಂದರೆ ಚಾನ್ಸಸ್ ಸಿಗೋದಿಲ್ಲ. ಓಕೆ, ಇದು ಚಾನ್ಸಸ್ ಅಂದರೆ IIT ಕೂಡ ಚಾನ್ಸಸ್ ಇದೆ ಇದು. ಓಕೆ ಸ್ಟೂಡೆಂಟ್ಸ್, ಸೊ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ದೇರ್ ಹಿಯರ್, ದಟ್ ಈಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ. ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ CET, ಸೊ IIT ಲೆವೆಲ್ಗೆ ಬೇಕಾಗಿರುವಂಥ ಕ್ವಶನ್, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಹೇಳ್ಬಿಟ್ಟು. ಏನು ಸರ್ ಈ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದರೆ? ನಾವು ಡೈರೆಕ್ಟಾಗಿ ಹೇಳ್ತೀವಿ, ದಿಸ್ ಈಸ್ ಅ ಮೆಷರ್ ಆಫ್ ಕ್ಲೋಸ್ನೆಸ್ ಆಫ್ ದಿ ಕೊಲಿಷನ್. ಕ್ಲೋಸ್ನೆಸ್ ಆಫ್ ಕೊಲಿಷನ್ ಅಂದರೆ
ಫಾರ್ ಎಕ್ಸಾಂಪಲ್ ನೋಡಿ, ದಿಸ್ ಈಸ್ ಒನ್ ಬಾಡಿ ಆ್ಯಂಡ್ ದಿಸ್ ಈಸ್ ಅನದರ್ ಬಾಡಿ, ಹೀಗೆ ತೆಗೆದುಕೊಂಡಿದ್ದೀನಿ. ಸೊ ಇವೆರಡು ಬಾಡೀಸ್ ಹತ್ತಿರ ಬಂದಾಗ ಏನಾಗುತ್ತಪ್ಪ ಅಂದರೆ ಈ ಥರ ಆಗಬಹುದು. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ದೀಸ್ ಆರ್ ದ ಸೆಂಟರ್ಸ್ ಆಫ್ ಟೂ ಬಾಡೀಸ್. ದಿಸ್ ಇಸ್ ದ ಸೆಂಟರ್ ಆಫ್ ಒನ್ ಬಾಡಿ, ದಿಸ್ ಇಸ್ ದ ಸೆಂಟರ್ ಆಫ್ ಅನದರ್ ಬಾಡಿ. ಸೊ ಇದಕ್ಕೆ ನಾನು ಡಾಟೆಡ್ಸ್ ಹಾಕ್ತೀನಿ ನೋಡಿ, ಇದನ್ನು ಹೀಗೆ ಡಾಟ್ಸ್ ಹಾಕಿದ್ದೀನಿ, ಇದು ಹಾಕಿದ್ದೀನಲ್ವಾ. ಸೊ ದಿಸ್ ಈಸ್ the distance between the centers of two bodies, distance between centers of two bodies. This is the m1 and mass of the second body is m2. This is center of the second body, this is center of the first body. So ಈಗ ನಾನು ಏನು ಹೇಳ್ತೀನಪ್ಪ ಅಂದರೆ, the perpendicular distance between the line passing through the centers, ಎರಡು ಲೈನ್ಸ್ ಪಾಸಿಂಗ್ ಥ್ರೂ ಸೆಂಟರ್ಸ್ ಇದೆಯಲ್ಲ, ಅದರ ಮಧ್ಯದಲ್ಲಿರುವಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಏನೋ, ಇದನ್ನು ನಾವು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅಲ್ಲಿಗೆ ನಾವು ಇನ್ನೊಂದು ಥರ ಹೇಳ್ಬೋದು, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ಸ್ ಆಫ್ ಟೂ ಬಾಡೀಸ್ ವಿಚ್ ಆರ್ ಅಂಡರ್ಗೋಸ್ ಕೊಲಿಷನ್. ಅರ್ಥ ಆಗ್ತಿದೆಯಾ? ದ ಡಿಸ್ಟೆನ್ಸ್ ಬಿಟ್ವೀನ್ centers of two bodies which are undergoes a collision, then that distance is called impact parameter ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಅರ್ಥ ಆಯ್ತಾ? ಸೊ ಇಲ್ಲಿ ನಮಗೆ ಟೂ ಬಾಡೀಸ್ ಇಲ್ಲಿ ಬಂದಿರೋದು, ನಮಗೆ ಇದು ಈ ಕಡೆ ಹೋಗ್ತಾ ಇತ್ತು ಬಾಡಿ, ಇದು ಈ ಕಡೆ ಹೋಗ್ತಾ ಇತ್ತು. ಸೊ ಎರಡು ಬಂದು ಡಿಕ್ಕಿ ಹೊಡ್ಕೊಂಡಿದೆ. ಸೊ ಇದು ಸೈಡ್ ವರ್ಡ್ ಕೊಲಿಷನ್. ಆ್ಯಕ್ಚುಲಾಗಿ ಇದನ್ನು ನಿಮಗೆ ಸೈಡ್ ವರ್ಡ್ ಕೊಲಿಷನ್ ಆದಮೇಲೆ ಹೇಳಬೇಕಾಗಿತ್ತು, ಬಟ್ ಇಲ್ಲಿ ಹೇಳಿದ್ರೆ ನಿಮಗೆ ಸೈಡ್ ವರ್ಡ್ ಕೊಲಿಷನ್ ಈಸಿಯಾಗಿ ಅರ್ಥ ಆಗೋದು ಅಂತ ಇಲ್ಲೇ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ದಿಸ್ ಇಸ್ ಸೈಡ್ವರ್ಡ್ ಕೊಲಿಷನ್. ಅರ್ಥ ಆಗ್ತಿದೆಯಾ? ಸೊ ಟೂ ಡೈಮೆನ್ಷನಲ್ ಕೊಲಿಷನ್, ಇದು ಟೂ ಡೈಮೆನ್ಷನಲ್ 2D ಕೊಲಿಷನ್ ಅಂತ ತಗೊಳ್ತೀವಿ. ಬಟ್ ಇನ್ ಕೇಸ್ ಆಫ್ 1D ಕೊಲಿಷನ್, ಬಾಡಿ ಏನಾದರೂ ಹೀಗೆ ಬಂದು ಇನ್ನೊಂದು ಬಾಡಿ ಹೀಗೆ ಬಂದು ಇವೆರಡು ಏನಾದರೂ ಡಿಕ್ಕಿ ಹೊಡ್ಕೊಂಡ್ರೆ, ಅರ್ಥ ಆಗ್ತಿದೆಯಾ? ಈ ಬಾಡೀಸ್ ಎರಡು ಬಂದು ಇಲ್ಲಿ ಡಿಕ್ಕಿ ಹೊಡೆದ್ರೆ ಆವಾಗ ಏನಾಗುತ್ತಪ್ಪ ಅಂದರೆ, ಆ್ಯಕ್ಚುಲಾಗಿ ಇಲ್ಲಿ ನಾವೇನು ಹೇಳ್ತೀವಿ, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಈಸ್ 0 ಡ್ಯೂರಿಂಗ್ ದಿ ಹೆಡ್ ಆನ್ ಕೊಲಿಷನ್ ಅಂತೇಳ್ಬಿಟ್ಟು ಹೇಳ್ತೀವಿ. ಸೊ ನಿಮಗೆ ಕ್ವಶನ್ ಯಾವ ಥರ ರೈಸ್ ಆಗುತ್ತಪ್ಪ ಅಂದರೆ, ವಾಟ್ ಈಸ್ ದ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಹೇಳ್ಬಿಟ್ಟು 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಇಲ್ಲ ಅಂದರೆ ಹೌ ಮಚ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಈಸ್ ದೇರ್ ಡ್ಯೂರಿಂಗ್ ದ ಟೂ ಬಾಡೀಸ್ ಅಂಡರ್ಗೋಸ್ ಹೆಡ್ ಆನ್ ಕೊಲಿಷನ್ ಅಂತ ಕೇಳಿದ್ರೆ ಏನೋ ಅಲ್ಲಿ ನಾವು 0 ಅಂತ ಒಂದು ಆನ್ಸರ್ ಬರೀಬೇಕಾಗುತ್ತೆ. ಏನಂತ ಬರೀಬೇಕು? 0 ಅಂತ ಹೇಳ್ಬಿಟ್ಟು ಆನ್ಸರ್ ಬರೀಬೇಕು. ಆ 0 ಅಂತ ನಾನು ತೋರಿಸೋದಕ್ಕೆ ನಿಮಗೆ ಇಷ್ಟೆಲ್ಲ ಪ್ರಾಬ್ಲಮನ್ನು ನಾನು ತೆಗೆದುಕೊಂಡಿದ್ದು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಡೆಫಿನೇಷನ್ ಆ್ಯಂಡ್ ದಿಸ್ ಈಸ್ about one important question. Let us take the definition for impact parameter. ನಾನು ಎರಡು ಥರ ಡೆಫಿನೇಷನ್ಸ್ ತೆಗೆದುಕೊಳ್ತೀನಿ. ಸೊ ಒಂದು ಡೆಫಿನೇಷನ್ ಈ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ between the lines passes through ಅಥವಾ passing through the centers of the centers of bodies is called the impact parameter. ಯಾವ ಬಾಡೀಸ್ ಇವು? ಸೊ ಬಾಡೀಸ್ ಅಂದರೆ ದ ಬಾಡೀಸ್ ವಿಚ್ ಆರ್ ಅಂಡರ್ಗೋಸ್ ಕೊಲಿಷನ್ನಲ್ಲಿ ಹೋಗಿರುವಂಥ ಬಾಡೀಸ್ದು ತಗೋಬೇಕು. ಸೊ ಇದನ್ನು ಇನ್ನೊಂದು ಥರ ಹೇಳ್ಬೋದು, ಇಟ್ ಈಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ಸ್ ಆಫ್ ಟೂ ಬಾಡೀಸ್ ಡ್ಯೂರಿಂಗ್ ಕೊಲಿಷನ್ ಅಂತ ತಗೋಬೋದು. ಏನೋ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ ಇಲ್ಲಿ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ the centers of bodies, ಎಂಥ ಬಾಡೀಸ್? ಸೆಂಟರ್ಸ್ ಆಫ್ ಟೂ ಬಾಡೀಸ್ ತಗೊಳ್ತೀನಿ. ಟೂ ಬಾಡೀಸ್ ಡ್ಯೂರಿಂಗ್ collision. The distance between the centers of two bodies during collision is equal
ಟು ದ ಪ್ಯಾರಾಮೀಟರ್, ಈಕ್ವಲ್ ಟು ದಿ ಪ್ಯಾರಾಮೀಟರ್ ಅಂದರೆ ಈಸ್ ಈಕ್ವಲ್ ಅಂತ ಬರೆದಿದ್ದೀನಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ಗೆ ಅದು ಈಕ್ವಲ್ ಆಗಿರ್ತದೆ. ಅರ್ಥ ಆಗ್ತಿದೆಯಾ? ಸೊ ಇದನ್ನು ನಾನು ಇನ್ನೊಂದು ಥರ ಏನು ಹೇಳ್ಬೋದು, ದ ಮೆಷರ್ ಆಫ್ ದ ಕ್ಲೋಸ್ನೆಸ್ ಆಫ್ ಕೊಲಿಷನ್. ಅರ್ಥ ಆಗ್ತಿದೆಯಾ? ಆ ಥರನೂ ಹೇಳ್ಬೋದು. ಸೊ ಆ ಪಾಯಿಂಟನ್ನು ಹಂಗೆ ಇಟ್ಕೊಳ್ಳಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್, ನಾನು ಇದನ್ನು ಹೇಳ್ತಾ ನೋಡಿ, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಈಸ್ 0 ಎಲ್ಲಿ? ಫಾರ್ ಹೆಡ್ ಆನ್ ಕೊಲಿಷನ್. ಏನೋ ಹೆಡ್ ಆನ್ ಕೊಲಿಷನ್. ಸೊ ದಿಸ್ ಈಸ್ ದಿ ಸೆಕೆಂಡ್ ಪಾಯಿಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. ಏನೋ ಹೌ ಈಸ್ ದ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಡ್ಯೂರಿಂಗ್ ದಿ ಹೆಡ್ ಆನ್ ಕೊಲಿಷನ್ ಅಂತ ಕೇಳ್ತಾನೆ. ಸೊ ಇಟ್ ಈಸ್ ಈಕ್ವಲ್ ಟು 0 ಅಂತೇಳ್ಬಿಟ್ಟು ನಾವು ಹೇಳಬೇಕಾಗುತ್ತದೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ದ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಕೋಯಿಫಿಷಿಯಂಟ್ ಆಫ್ ರಿಸ್ಟಿಟ್ಯೂಷನ್ ಅಂತೇಳ್ಬಿಟ್ಟು ಇದೆ. ಏನೋ ಇನ್ಸ್ಟಿಟ್ಯೂಷನ್ ಅಲ್ಲ, ರಿಸ್ಟಿಟ್ಯೂಷನ್. ಏನೋ ರಿಸ್ಟಿಟ್ಯೂಷನ್ ಅಂತೇಳ್ಬಿಟ್ಟು ತೆಗೆದುಕೊಳ್ತೀನಿ. ಓಕೆ ಸ್ಟೂಡೆಂಟ್ಸ್, ಸೊ ದಿಸ್ ಈಸ್ another important small bit regarding your CET problem or CET questions. Coefficient of restitution. What is coefficient of restitution ಅಂತ ಕೇಳ್ಬೋದು. What is law of restitution ಅಂತ ಕೇಳ್ಬೋದು. ಸೊ ರೈಟ್ ದ ಡೆಫಿನೇಷನ್ ಫಾರ್ coefficient of restitution ಅಂತ ಕೇಳ್ಬೋದು. ಫಾರ್ಮುಲಾ ಫಾರ್ coefficient of restitution. ಇಲ್ಲಿ ನಮಗೆ 3-4 ಇಂಪಾರ್ಟೆಂಟ್ ಕ್ವಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ 1 ಮಾರ್ಕ್ಸ್ಗೆ ಮಾತ್ರನೇ. ಸೊ ಈ ಕೋಯಿಫಿಷಿಯಂಟ್ ಆಫ್ ರಿಸ್ಟಿಟ್ಯೂಷನ್ ಅಂದರೆ ಇದೊಂಥರ ನಾವು ಮಾಸನ ನಾವು kg ಅಂತ ಮೆಜರ್ ಮಾಡ್ತೀವಲ್ವಾ, ಹಾಗೆ ನಮಗೆ ಕೊಲಿಷನ್ ಆಗುತ್ತಲ್ವ, ಕೊಲಿಷನ್ ಆದಾಗ ಎಲಾಸ್ಟಿಸಿಟಿ ಆಫ್ ಕೊಲಿಷನ್ ಎಷ್ಟಿದೆ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಲಾಸ್ಟಿಸಿಟಿ ಆಫ್ ಕೊಲಿಷನ್ ಡ್ಯೂರಿಂಗ್ ಏನೋ ಕೊಲಿಷನ್ ಅಂತೇಳ್ಬಿಟ್ಟು ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತದೆ. ಆ ಒಂದು ಎಲಾಸ್ಟಿಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಯೂಟಿಲೈಸ್ ಮಾಡೋದು ಈ ರೆಸ್ಟಿಟ್ಯೂಷನನ್ನು. ಅರ್ಥ ಆಗ್ತಿದೆಯಾ? ಈಸ್ ಕಾಲ್ಡ್ ಕೋಯಿಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂತೇಳ್ಬಿಟ್ಟು ಕರಿತೀವಿ. ಇದನ್ನು ನಾವು ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ದ ಡಿಗ್ರಿ ಆಫ್ ಎಲಾಸ್ಟಿಸಿಟಿ ಆಫ್ ಕೊಲಿಷನ್ ಈಸ್ ಡಿಟರ್ಮಿನ್ಡ್ ಬೈ ಎ ಕ್ವಾಂಟಿಟಿ ಕಾಲ್ಡ್ ಏನೋ ಕೋಯಿಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂತೇಳ್ಬಿಟ್ಟು ಹೇಳ್ಬೋದು. ಹಿಂಗೆ ಬರೀತೀನಿ ನಾನು. ಸೊ ಇಟ್ ಈಸ್ ದ ಡಿಗ್ರಿ ಆಫ್ ಎಲಾಸ್ಟಿಸಿಟಿ ಅಂತ ಹೇಳಿ ಹೇಳ್ಬೋದು. ಹಿಂಗೆ ಡೈರೆಕ್ಟಾಗಿ ಕ್ವಶನ್ ಬರ್ತೀನಿ. ದ ಡಿಗ್ರಿ ಆಫ್ elasticity of a collision is determined by a quantity called coefficient of restitution ಅಂತ ತೆಗೆದುಕೊಳ್ತೀವಿ. ಸೊ ಇದನ್ನು ಡೈರೆಕ್ಟಾಗಿ ಹೇಳಬೇಕಾದ್ರೆ ಇಟ್ಸ್ ವ್ಯಾಲ್ಯೂ ಕ್ಯಾನ್ ಬಿ ಮೆಜರ್ಡ್ ಬೈ ಅಥವಾ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಲಾ ಆಫ್ ರಿಸ್ಟಿಟ್ಯೂಷನ್. ಈಗ ನಮಗೆ ಲಾ ಆಫ್ ರಿಸ್ಟಿಟ್ಯೂಷನ್ ಅಂತ ಹೇಳಿದಂದರೆ ಲಾ ಆಫ್ ರಿಸ್ಟಿಟ್ಯೂಷನ್ ಅಂತ ಏನಂತ ಗೊತ್ತಾಗಬೇಕಲ್ವಾ. ಸೊ ನೆಕ್ಸ್ಟ್ ನಮ್ಗೆ ಏನು ಬೇಕು, ವಾಟ್ ಈಸ್ ಲಾ ಆಫ್ ರಿಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಕ್ವಶನು. ಸ್ಟೇಟ್ ಲಾ ಆಫ್ ರಿಸ್ಟಿಟ್ಯೂಷನ್, ಡಿಫೈನ್ ಕೋಯಿಫಿಷಿಯಂಟ್ ಆಫ್ ರಿಸ್ಟಿಟ್ಯೂಷನ್, ಹೀಗೆ ನಮಗೆ ಚಾನ್ಸಸ್ ಇರ್ತದೆ. ಸೊ ನಾವು ಲಾ ಆಫ್ ರಿಸ್ಟಿಟ್ಯೂಷನ್ ಬಂದುಬಿಡೋಣ ಡೈರೆಕ್ಟಾಗಿ. ಸೊ ಟೈಮ್ ಇಲ್ಲ, ಬೇಗ ಮುಗಿಸ್ತೀನಿ. ಲಾ ಆಫ್ ರಿಸ್ಟಿಟ್ಯೂಷನ್ ಏನು ಹೇಳಿದೆ ಸ್ಟೇಟ್ಮೆಂಟ್ ಇದು? ದಿಸ್ ಈಸ್ ಕಾಲ್ಡ್ ರಿಲೇಟಿವ್ ವೆಲಾಸಿಟಿ ಆಫ್ ಸಪ್ರೇಷನ್ ಆಫ್ಟರ್ ಕೊಲಿಷನ್. ಏನು ಹೇಳ್ತಾನೆ? ರಿಲೇಟಿವ್ ವೆಲಾಸಿಟಿ ಆಫ್ ಸಪರೇಷನ್ ಆಫ್ಟರ್ ಕೊಲಿಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರಿಲೇಟಿವ್ ವೆಲಾಸಿಟೀಸ್ ಆಫ್ ಅಪ್ರೋಚಸ್ ಬಿಫೋರ್ ಕೊಲಿಷನ್. ಅಂದರೆ ಹಿಂಗೆ ಹೇಳ್ತೀವಿ ನಾವು, ಇವ್ 2 ಬಾಡೀಸ್ ಆರ್ ಅಂಡರ್ಗೋಸ್ ಕೊಲಿಷನ್ ಅಲ್ವಾ, ಇವೆರಡು ಬಾಡೀಸ್ ಕೊಲಿಷನ್ ಆಗೋಕ್ಕಿಂತ ಮುಂಚಿತವಾಗಿ ಬಿಫೋರ್ ಕೊಲಿಷನ್, ಇಲ್ಲಿ ಆಫ್ಟರ್ ಕೊಲಿಷನ್. ಹಿಂಗೆ ತೆಗೆದುಕೊಂಡಾಗ ನಾವು ಆಫ್ಟರ್ ಕೊಲಿಷನಲ್ಲಿ ನಮಗೆ ರಿಲೇಟಿವ್ ವೆಲಾಸಿಟೀಸ್ ಇರ್ತದೆ. ಅರ್ಥ ಆಗ್ತಿದೆಯಾ? ಬಿಫೋರ್ ಕೊಲಿಷನಲ್ಲಿ ರಿಲೇಟಿವ್ ವೆಲಾಸಿಟೀಸ್ ಇರ್ತವೆ. ಸೊ ಈ ವೆಲಾಸಿಟಿಗಳು ಏನಾಗಿರುತ್ತಪ್ಪ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರ್ತವೆ. ಸೊ ದಿಸ್ ಈಸ್ ಕಾಲ್ಡ್
ಸ್ಟೇಟ್ಮೆಂಟ್ ಆಫ್ ಲಾ ಆಫ್ ರೆಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ತೆಗೆದುಕೊಳ್ತೀವಿ. ಸೊ ಇವಾಗ ನಾವೇನು ತಗೊಳ್ಳೋಣ ಇಲ್ಲಿ ಡೈರೆಕ್ಟಾಗಿ ಹೀಗೆ ಹೇಳ್ಬೋದು. ಸೊ ರಿಲೇಟಿವ್ ವೆಲಾಸಿಟೀಸ್ ಆಫ್ ಸಪ್ರೇಷನ್ ಆಫ್ಟರ್ ಕೊಲಿಷನ್, ಎಷ್ಟು ಸಪ್ರೇಟ್ ಆಗಿರ್ತವೆ ಇವು ವೆಲಾಸಿಟಿಗಳು, ಇವೆರಡರ ಮಧ್ಯೆ ಇರುವಂಥ ವೆಲಾಸಿಟಿಗಳು ಎಷ್ಟು ಸಪ್ರೇಟ್ ಆಗಿದೆ, ಮುಂಚೆ ವೆಲಾಸಿಟಿಗಳು ಹೇಗಿತ್ತು, ರಿಲೇಟಿವ್ ವೆಲಾಸಿಟಿ, ಇದಕ್ಕೂ ವೆಲಾಸಿಟಿ ರಿಲೇಷನ್, ಇದಕ್ಕೂ ವೆಲಾಸಿಟಿಯಲ್ಲಿರುವಂತಹ ರಿಲೇಷನ್ ಬಿಫೋರ್ ಕೊಲಿಷನ್ ಆ್ಯಂಡ್ ಆಫ್ಟರ್ ಕೊಲಿಷನ್. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಓಕೆ, ಸೊ ಡೈರೆಕ್ಟಾಗಿ ಡೆಫಿನೇಷನ್ ಬರೋಣ. ಸ್ಟೇಟ್ಮೆಂಟ್ ಲಾ ಆಫ್ ರೆಸ್ಟಿಟ್ಯೂಷನ್ ಸ್ಟೇಟ್ಸ್ ದಟ್ ಅಂತ ಹೇಳ್ಬೋದು. ಸೊ ದ ಲಾ ಸ್ಟೇಟ್ಸ್ ದಟ್ ದ ಲಾ ಆಫ್ restitution states that the relative velocity of separation of after collision is directly proportional to the relative velocity of approach ಬಿಫೋರ್ ಕೊಲಿಷನ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಸೊ ಸ್ಟೇಟ್ಮೆಂಟ್ ಆಫ್ ಏನಂತ ತಗೊಳ್ತೀವಿ, ಲಾ ಆಫ್ ರೆಸ್ಟಿಟ್ಯೂಷನ್ ಅಂತ ತಗೊಳ್ತೀವಿ. ಸೊ ಇನ್ನೂ ಒಂಥರ ನಾವು ಹೇಳಬೇಕಾದ್ರೆ, ಸೊ ಇ ಈಸ್ ಈಕ್ವಲ್ ಟು ಡೈರೆಕ್ಟಾಗಿ ನಾವು ಹಿಂಗೆ ತೆಗೆದುಕೊಳ್ತೀವಿ. ಸೊ ರಿಲೇಟಿವ್ ವೆಲಾಸಿಟಿ ಆಫ್ ಸಪ್ರೇಷನ್, ಇಲ್ಲಿ ರಿಲೇಟಿವ್ ವೆಲಾಸಿಟಿ ಆಫ್ ಸಪ್ರೇಷನ್ ಆಫ್ಟರ್ ಕೊಲಿಷನ್ ಈಸ್ ಈಕ್ವಲ್ ಟು E into relative velocities of bodies after before collision. ಹಿಂಗೆ ತೆಗೆದುಕೊಂಡಾಗ ನಮಗೆ ಈ ಇ ಅಂತಿದೆಯಲ್ವ, ದಟ್ ಈಸ್ ಕಾಲ್ಡ್ ಕೊಯಿಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂತ ತೆಗೆದುಕೊಳ್ತೀವಿ. ಸೊ ಹಾಗಾಗಿ ನಾವು ಇ ಈಸ್ ಈಕ್ವಲ್ ಟು ರಿಲೇಟಿವ್ ವೆಲಾಸಿಟಿ ಆಫ್ separation after collision, so divided by relative velocity of approach before collision. ಸೊ ಇದನ್ನು ನಾನು ಸೊ ಇ ಈಸ್ ಕಾಲ್ಡ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದುಕೊಂಡು ದಟ್ ಕಾನ್ಸ್ಟೆಂಟ್ ಈಸ್ ಕಾಲ್ಡ್ ಕೊಯಿಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್. ನೀವು ಹಿಂಗೆ ಹೇಳ್ಬೋದು. ಬಟ್ ಡಿಫೈನ್ ಕೊಯಿಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂದಾಗ ಕೊಯಿಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ರಿಲೇಟಿವ್ ವೆಲಾಸಿಟಿ ಆಫ್ ಸಪ್ರೇಷನ್ ಆಫ್ ಆಫ್ಟರ್ ಕೊಲಿಷನ್ ಟು ದಿ ರಿಲೇಟಿವ್ ವೆಲಾಸಿಟೀಸ್ ಆಫ್ ಅಪ್ರೋಚಸ್ ಬಿಫೋರ್ ಕೊಲಿಷನ್. ಇದು ಆ್ಯಕ್ಚುಯಲ್ ಡೆಫಿನೇಷನ್ ಫಾರ್ ಕೊಯಿಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್. ಸೊ ಡಿಫೈನ್ ಕೊಯಿಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂದರೆ ನೀವು ಇದನ್ನು ಬರಿಬೋದು, ದ ರೇಷಿಯೋ ಆಫ್ ರಿಲೇಟಿವ್ ವೆಲಾಸಿಟಿ ಆಫ್ ಸಪ್ರೇಷನ್ ಆಫ್ಟರ್ ಕೊಲಿಷನ್ ಟು ದಿ ರಿಲೇಟಿವ್ ವೆಲಾಸಿಟೀಸ್ ಆಫ್ ಅಪ್ರೋಚ್ ಬಿಫೋರ್ ಕೊಲಿಷನ್ ಈಸ್ ಕಾಲ್ಡ್ ಕೊಯಿಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂತೇಳ್ಬಿಟ್ಟು ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ನಾನು ಕೊಯಿಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ಗೆ ಡೈರೆಕ್ಟಾಗಿ ಇನ್ನೊಂದು ಡೆಫಿನೇಷನನ್ನು ಬರೀಬೇಕಂದ್ರೆ, ಸೊ ಕೊಯಿಫಿಷಿಯಂಟ್ ಆಫ್ restitution ಇ ಇದನ್ನು ನಾನು ಡಿಫೈನ್ ಮಾಡಬೇಕಾದ್ರೆ ಹೆಂಗೆ ಡಿಫೈನ್ ಮಾಡ್ತೀನಿ? ಸೊ ಡೈರೆಕ್ಟಾಗಿ ಇಟ್ ಈಸ್ ದ ರೇಷಿಯೋ ಅಂತ ತೊಗೊಂಡ್ಬಿಡ್ತೀನಿ. ಇಟ್ ಈಸ್ ದಿ ರೇಷಿಯೋ it is the ratio of relative velocity of separation after collision to relative
relative velocity of approach before collision. Okay, so this is about your so coefficient of restitution. So ಇನ್ನು ಒಂದು ಹೇಳಬೇಕಂದ್ರೆ ಫಾರ್ಮುಲಾ ಫಾರ್ coefficient of restitution E is equal to V2 minus V1 divided by so U1 minus U2. This is the formula for coefficient of restitution. ಕೇಳ್ಬೋದು ರೈಟ್ ಫಾರ್ಮುಲಾ ಫಾರ್ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಅಂತ ಕೇಳಿಬಿಟ್ಟು ಸೊ ನಿಮಗೆ ಡೈರೆಕ್ಟಾಗಿ 1 ಮಾರ್ಕ್ಸ್ ಕೇಳ್ಬೋದು. E is equal to V2 minus V1 divided by U1 minus U2 ಅಂತ ಕೇಳ್ಬೋದು. ವೇರ್ V2 is velocity of second body, final velocity of second body, V1 is the final velocity of the first body, U1 is the initial velocity, U2 is the initial velocity of the second body. ಓಕೆ, ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರಪ್ಪ ಅಂದರೆ ಸಿಂಪಲ್ ಆಗಿ ಇನ್ನೊಂದೇ ಒಂದು ಲಾಜಿಕ್ ಇದೆ ಫಾರ್ this is very important for perfectly elastic collision. E is equal to 1. ಅದೇ ರೀತಿಯಲ್ಲಿ ಫಾರ್ perfectly inelastic collision E is equal to 0. ಅರ್ಥ ಆಗ್ತಿದೆಯಾ? ಸೊ ಅಲ್ಲಿಗೆ ನಿಮಗೆ ಫಾರ್ ಇನ್ಎಲಾಸ್ಟಿಕ್ ಕೊಲಿಷನ್ನ E ಈಸ್ ಗ್ರೇಟರ್ ದೆನ್ 1 ಇರ್ತದೆ. ಸೊ ಈ ಕ್ವಶನ್ ಎರಡು 1 ಮಾರ್ಕ್ಸ್ಗೆ ಬಹಳ ಇಂಪಾರ್ಟೆಂಟ್. ಫಾರ್ ವಿಚ್ ಇಂಪಾರ್ಟೆಂಟ್ ಕೊಲಿಷನ್ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಈಸ್ 1, ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಈಸ್ 0 ಅಂತ ಕೇಳ್ಬೋದು. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್ನ ಇಂಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಅಲ್ಲಿ ನಿಮಗೆ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಈಸ್ ಈಕ್ವಲ್ ಟು 1, ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಈಸ್ ಈಕ್ವಲ್ ಟು 0 ಅಂತ ಬರ್ಸಿದ್ದೀನಿ. ಸೊ ಅದು ನಿಮಗೆ ಇಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಅಪ್ ಟು ದಿಸ್ ಸ್ಟೇಜ್ ಐ ಕ್ಯಾನ್ ಎಂಡ್ ದಿ ಕ್ಲಾಸ್ ಹಿಯರ್. ಸೊ ಥ್ಯಾಂಕ್ ಯು.